ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕೆ ಕೊಟ್ಟಿರೋ ಗಾಡಿ ಬಂದು ಒಂದೊಂದು ಕಾಲದಲ್ಲಿ ಇಂಡಿಯನ್ SUV ಮಾರ್ಕೆಟ್ನ ರೂಲ್ ಮಾಡಿದಂಥ ಗಾಡಿ. ಡಿಸ್ಕಂಟಿನ್ಯೂ ಆದ್ರೂ 4 ವರ್ಷ ಗ್ಯಾಪ್ ತೊಗೊಂಡು ಗಾಡಿನ ಐಕಾನ್ ಇಸ್ ಬ್ಯಾಕ್ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿದೆ ನೋಡಿ, ಆಲ್ ನ್ಯೂ ರೆನಾಲ್ಟ್ ಡಸ್ಟರ್. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚೆನ್ನಾಗಿ ಹೊಸ್ತಾ ಬಂದಿರಾ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ರೆನಾಲ್ಟ್ ಡಸ್ಟರ್ನ ರಿವ್ಯೂ ಮಾಡೋಕ್ಕೆ ಮೈಸೂರು ರೋಡಲ್ಲಿರೋ ಟ್ರೈಡೆಂಟ್ ರೆನಾಲ್ಟ್ಗೆ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನೀವೇನೋ ಡಸ್ಟರ್ನ ಬುಕ್ ಮಾಡಬೇಕು ಇಲ್ಲ ಡಿಸ್ಪ್ಲೇ ನೋಡಬೇಕು ಅಂದರೆ ನಿಮಗೆ ಡಿಸ್ಪ್ಲೇಗೆ 19th ಮತ್ತು 20th 2 days ಮಾತ್ರ ಅವೈಲಬಲ್ ಇರುತ್ತೆ ಡಿಸ್ಪ್ಲೇಗೆ. ಸೊ ನೀವು ಬಂದು ವಿಸಿಟ್ ಮಾಡ್ಬೋದು. ಫಸ್ಟ್ 22nd ನಿಮಗೆ ಫಿಯೋನಿಕ್ಸ್ ಮಾರ್ಕೆಟ್ ಸಿಟಿ ಮಾಲಲ್ಲಿರುತ್ತೆ. ಮತ್ತು ನಿಮಗೆ 23rd ಮತ್ತು 24th ಸಿಲ್ಕ್ ಬೋರ್ಡಲ್ಲಿರೋ ರೆನಾಲ್ಟ್ ಟ್ರೈಡೆಂಟ್ ಶೋರೂಮಲ್ಲಿ ಡಸ್ಟರ್ನು ನಿಮಗೆ ಡಿಸ್ಪ್ಲೇಗೆ ಅವೈಲೇಬಲ್ ಇರುತ್ತೆ. ಸೊ ಇನ್ನು ಡಸ್ಟರ್ ಇಂಜಿನ್ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲಾಗಿ 3 types ಆಫ್ ಇಂಜಿನ್ ಲಾಂಚ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಬರೀ 2 types ಆಫ್ ಇಂಜಿನ್ ಲಾಂಚ್ ಮಾಡಿದ್ದಾರೆ. ಒಂದು ಬಂದು ನಿಮಗೆ 1 ಲೀಟರ್ ಟರ್ಬೋ ಇಂಜಿನು, ಇನ್ನೊಂದು ಬಂದು ನಿಮಗೆ 1.3 ಲೀಟರ್ ಟರ್ಬೋ ಇಂಜಿನು. ಬಟ್ ಇನ್ನೊಂದು ಏನಂದರೆ ನಿಮಗೆ 1.8 ಲೀಟರ್ ಹೈಬ್ರಿಡ್ ಇಂಜಿನ್ ಬರುತ್ತೆ. ಬಟ್ ಅದರಲ್ಲಿ ನಿಮಗೆ ಹೈಬ್ರಿಡ್ ಇಂಜಿನು ನಿಮಗೆ ದೀಪಾವಳಿಗೆ ಲಾಂಚ್ ಆಗೋ ಚಾನ್ಸಸ್ ಇದೆ. ಸೊ ಅಟ್ ಪ್ರೆಸೆಂಟ್ಲಿ ನಿಮಗೆ ಓನ್ಲಿ 2 types ಆಫ್ ಇಂಜಿನ್ ಆಪ್ಷನ್ಸ್ ಇದೆ. ಇನ್ನು ಡಸ್ಟರ್ ಪ್ರೈಸ್ ಬಗ್ಗೆ ಹೇಳಿದ್ರೆ ನಿಮಗೆ ಪ್ರೈಸ್ನ ಅಫಿಷಿಯಲಾಗಿ ಇನ್ಫಾರ್ಮ್ ಮಾಡಿಲ್ಲ. ಸೊ ಪ್ರೈಸ್ ಇನ್ಫಾರ್ಮ್ ಮಾಡಿದಾಗ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗೆ ಇದು ಸೇಫ್ಟಿ ಬಗ್ಗೆ ಹೇಳಿದ್ರೆ ನಿಮಗೆ 6 ಏರ್ ಬ್ಯಾಗ್ ಕಂಪಲ್ಸರಿ ಆಗಿ ಬರುತ್ತೆ. ಹಾಗೆ ನಿಮಗೆ ಲೆವೆಲ್ 2 ADAS ಜೊತೆಗೆ ಒಂದಷ್ಟು ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ABS, EBD ಎಲ್ಲ ನಿಮಗೆ ಡಸ್ಟರಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ತುಂಬ ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ ಲುಕ್ಸ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ, ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಹಾಗೆ ಫ್ರಂಟಲ್ಲಿ ನಿಮಗೆ ಡಸ್ಟರ್ ಅನ್ನೋದು ಒಂದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ನಿಯಾನ್ ಕಲರಲ್ಲಿ ಮತ್ತು ಗ್ರೇ ಕಲರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೂಡ ಬರುತ್ತೆ ಗ್ರಿಲ್ಲಲ್ಲಿ. ವಿತ್ ನಿಮಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಲೊಕೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಹೆಡ್ಲ್ಯಾಂಪ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು, ನಿಮಗೆ DRLs ಜೊತೆಗೆ LED ಹೆಡ್ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಕ್ರೋಮಿಯಂ ಫಿನಿಶ್ ಕೊಟ್ಟಿದ್ದಾರೆ. ವಿತ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ ನಿಮಗೆ. ವಿತ್ ನಿಮಗೆ ಇದರಲ್ಲಿ ಏನಂದರೆ ಇನ್ನೊಂದು ಫ್ರಂಟಲ್ಲಿ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ವೀಲ್ ಆರ್ಚಲ್ಲಿ ಬರುತ್ತೆ ಫ್ರಂಟಲ್ಲಿ. ಸೊ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಹಾಗೆ ಇದರಲ್ಲಿ ಮೇಯ್ನಾಗಿ ಇಲ್ಲಿ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಫ್ರಂಟಲ್ಲಿರೋ ನಿಮಗೆ ಬಂಪರು. ಸೊ ನೋಡ್ತಾ ಇರ್ಬೋದು, ಬಂಪರು ಸಿಲ್ವರ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಯಾವ ರೀತಿ ರಗಡ ಲುಕ್ ಕೊಟ್ಟಿದ್ದಾರೆ ಅಂತ, ತುಂಬ ಸಖತ್ತಾಗಿ ಬರುತ್ತೆ ಲುಕ್ಕು. ಹಾಗೆ ನಿಮಗೆ ಏರ್ ಫ್ಲೋ ಚೆನ್ನಾಗಿರಲಿ ಅಂದ್ಬಿಟ್ಟು ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ವೆಂಟ್ಸು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ, ಸಖತ್ ಲುಕ್ಕಾಗಿ ಬರುತ್ತೆ ಗಾಡಿ ಮಾತ್ರ. ಸೊ ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು ಯಾವ ರೀತಿ ಸಖತ್ತಾಗಿ ಕೊಟ್ಟಿದ್ದಾರೆ ಡಸ್ಟರು ಅಂತ. ತುಂಬ ಲುಕ್ಸೆಲ್ಲ ತುಂಬ ಚೇಂಜಸ್ ಮಾಡಿದ್ದಾರೆ. ಮತ್ತು ನಿಮಗೆ ಇನ್ನು ಟೈರ್ ಬರೋದಾರೆ ಸೈಡ್ ಲುಕ್ಕಲ್ಲಿ. ಸೊ ಓವರಲ್ಲು ನಿಮಗೆ ಮ್ಯಾಗ್ ವೀಲ್ ಬ್ಲ್ಯಾಕ್ ಕಲರ್ ಮ್ಯಾಗ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 4 ಟೈರ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಇನ್ನು ಟೈರ್ ಸೈಜ್ ಬರೋದಾರೆ ನಿಮಗೆ 18 ಇಂಚ್ ಅಲೈ ಕೊಟ್ಟಿದ್ದಾರೆ. ಟೈರ್ ಸೈಜು ನಿಮ್ಗೆ 225/55 ಸೆಕ್ಷನ್ ಕೊಟ್ಟಿದ್ದಾರೆ ಟೈರ್ ಸೈಜು. ಹಾಗೆ ಇನ್ನು ಕ್ಲಾಡಿಂಗ್ ನೋಡ್ತಾ ಇರ್ಬೋದು, ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷಲ್ಲಿ ಕ್ಲಾಡಿಂಗ್ ಬರುತ್ತೆ. ವಿತ್ ನಿಮಗೆ ಇಲ್ಲೊಂದಷ್ಟು ನಿಯಾನ್ದು ಟಚ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಗ್ರೌಂಡ್ ಕ್ಲೀನೆಸ್ಸು ಅಷ್ಟೇ ತುಂಬ ಸಖತ್ತಾಗಿ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಅಲ್ಲಿ 210 ಇಲ್ಲ 220 mm ಗ್ರೌಂಡ್ ಕ್ಲೀನೆಸ್ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಡಸ್ಟರ್ ಐಕಾನಿಕ್ ಅನ್ನೋದೊಂದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಹಾಗೆ ರೆನಾಲ್ಟ್ ಲೋಗೋ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ಓವರ್ ವಿಮ್ ಬರೋದ್ರೆ ನಿಮಗೆ ಆಟೋ ಫೋಲ್ಡಿಂಗ್ ಓವರ್ ವಿಮ್ ಜೊತೆಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಲೊಕೇಟ್ ಆಗಿದೆ ಅಂತ. ಹಾಗೆ ರೂಫ್ ಕೂಡ ಅಷ್ಟೇ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ರೂಫ್ ಜೊತೆಗೆ ನಿಮಗೆ ರೂಫ್ ರೈಲ್ಸ್ ಕೂಡ ಬರುತ್ತೆ. ಹಾಗೆ ಡಸ್ಟರ್ ಅನ್ನೋದು ಒಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇನ್ನು ರಿಯರ್ ಲುಕ್ ನೋಡೋದಾರೆ ನಿಮಗೆ ರಿಯರ್ ಲುಕ್ಕಲ್ಲಿ ಸೊ ಸ್ಪಾಯ್ಲರು ಮತ್ತು ಶಾರ್ಕ್ ಪೆಂಡೆಂಟನ್ನೆಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಹಾಗೆ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ರಿಯರಲ್ಲಿ ನಿಮಗೆ ಡಿಫಾಗರ್ ಜೊತೆಗೆ ವೈಪರ್ ಕೂಡ ಪ್ಲೇಸ್ಮೆಂಟ್ ಆಗಿದೆ. ಸೊ ರಿಯರಲ್ಲಿ ನಿಮಗೆ ಟೈಲ್ ಲ್ಯಾಂಪ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಓವರಲ್ಲಿ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಬಟ್ ಕನೆಕ್ಟೆಡ್ ಟೈಲ್ ಲ್ಯಾಂಪಲ್ಲಿ ಒಂದು ಚೆನ್ನಾಗಿರೋದೇನೆಂದರೆ ನಿಮಗೆ ಇಲ್ಲಿ ಲೋಗೋ ಕೊಟ್ಟಿದ್ದಾರೆ. ಸೊ ಲೋಗೋಯಿಂದ ಒಂದು ಟೈಲ್ ಲ್ಯಾಂಪು ಸಖತ್ ಲುಕ್ಕಾಗಿ ಕಾಣಿಸ್ತಾ ಇದೆ. ಹಾಗೆ ಟೈಲ್ ಲ್ಯಾಂಪಲ್ಲೂ ನೀವು ನೋಡ್ತಾ ಇರ್ಬೋದು ಫುಲ್ಲು ನಿಮಗೆ ಸ್ಟ್ರೈಟಾಗಿ ಕೊಟ್ಟಿಲ್ಲ, ಇಲ್ಲೊಂದಷ್ಟು ನಿಮಗೆ ಶೇಪ್ಸ್ನ ಚೇಂಜ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ ನಿಮಗೆ ಲುಕ್ ಥರ ಬರುತ್ತೆ. ಹಾಗೆ ಒಂದು ಆರೋ ಮಾರ್ಕ್ ಥರ ನಿಮಗೆ ಟೈಲ್ ಲ್ಯಾಂಪ್ ಬರುತ್ತೆ. ಹಾಗೆ ಇಂಡಿಕೇಟರ್ಸ್ ಎಲ್ಲ ನಿಮಗೆ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಮತ್ತು ರಿವರ್ಸ್ ಲ್ಯಾಂಪ್ ಕೂಡ ಬರುತ್ತೆ. ಹಾಗೆ ಇಲ್ಲೊಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಆಗಿರ್ಬೋದು ಎಲ್ಲ ಏನಾಗುತ್ತೆ ನಿಮಗೆ ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು.
ಇನ್ನು ರಿಯರಲ್ಲಿ ನೀವು ನೋಡ್ತಾ ಇರ್ಬೋದು ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲೇ ಬರುತ್ತೆ. ಹಾಗೆ ಡಸ್ಟರ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ ನಿಮಗೆ ಇಲ್ಲಿ. ನಿಮಗೆ ಇದು ಟರ್ಬೋ ಆಗಿರೋದ್ರಿಂದ ಟರ್ಬೋ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಬಂಪರ್ ಡಿಸೈನ್ ನೋಡಿದ್ರೆ ನಿಮಗೆ ಸಿಲ್ವರ್ ಜೊತೆಗೆ ಬ್ಲ್ಯಾಕ್ ಕಲರ್ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇಲ್ಲಿ ಬರುತ್ತೆ. ಸೊ ರಿಯರಲ್ಲಿ ನೋಡ್ತಾ ಇರ್ಬೋದು ಓವರಾಲ್ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ವೀಲ್ ಆರ್ಚಲ್ಲಿ ಕೂಡ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ನಿಮಗೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಬರುತ್ತೆ. ಬೂಟಲ್ಲಿ ನಿಮಗೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದರಲ್ಲಿ ಏನಂದರೆ ಬೂಟಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಹ್ಯೂಜ್ ಆಗಿ 700 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬ ಹ್ಯೂಜ್ ಬೂಟ್ ಸ್ಪೇಸ್ ಅಂತಲೇ ಹೇಳ್ಬೋದು. ಆ 700 ಲೀಟರ್ಸ್ ಎಲ್ಲಿ ಅಂದರೆ ನಿಮಗೆ ಡೌನ್ ಟು ಏನು ರೂಫ್ವರೆಗೂ ನಿಮಗೆ ಸ್ಪೇಸ್ ಬಂದು 700 ಲೀಟರ್ಸ್ ಅಂತ ಹೇಳಿದ್ದಾರೆ. ಹಾಗೆ ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಬರುತ್ತೆ. ಇದು ನಿಮಗೆ ಸ್ಪೇರ್ ವೀಲು ಇದರಲ್ಲಿ ಏನಂದರೆ ನಿಮಗೆ ಸ್ಪೇರ್ ವೀಲ್ ಬರೋದಿಲ್ಲ. ಸೊ ಪಂಚರ್ ಕಿಟ್ ಕೊಟ್ಟಿದ್ದಾರೆ. ನಿಮಗೆ ಸ್ಪೇರ್ ವೀಲ್ ಕೊಡೋದಿಲ್ಲ ಕಂಪ್ನಿ ಕಡೆಯಿಂದ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ 60/40 ಸ್ಪ್ಲಿಟ್ ಬರುತ್ತೆ. ಸೊ ಇದು ನಿಮಗೆ ಎಲೆಕ್ಟ್ರಿಕ್ ಟೇಲ್ ಗೇಟ್ ಆಗಿರೋದ್ರಿಂದ ನೀವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಸೊ ಇನ್ನು ಕೀ ಬಗ್ಗೆ ಹೇಳಿದ್ರೆ ನಿಮಗೆ ನಾರ್ಮಲ್ ರೆನೋ ಕೀ ಕೊಟ್ಟಿದ್ದಾರೆ. ಸೊ ಲಾಕ್ ಆ್ಯಂಡ್ ಅನ್ಲಾಕು, ಹಾಗೆ ಶೋಮಿ ಹೋಮ್ ಲ್ಯಾಪು ಮತ್ತು ಫೋಟೋ ಓಪನ್ ಆಪ್ಷನ್ಸ್ ಬರುತ್ತೆ. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಇದರಲ್ಲಿ ಕೀಲೆಸ್ ಎಂಟ್ರಿ ಕೂಡ ಸಿಗುತ್ತೆ. ಹಾಗೆ ಇಂಟೀರಿಯರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂಥರ ಡಾರ್ಕ್ ಗ್ರೀನಿಶ್ ಜೊತೆಗೆ ನಿಯಾನ್ ಕಲರ್ ಕೂಡ ಕೊಟ್ಟಿದ್ದಾರೆ. ಸೊ ಸಖತ್ತಾಗಿ ಕಾಣಿಸ್ತಾ ಇದೆ. ಇಂಟೀರಿಯರ್ ಅಂತೂ ತುಂಬ ಸಖತ್ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಇನ್ನು ನೀವು ನೋಡ್ತಾ ಇರ್ಬೋದು ಸೀಟ್ಸಲ್ಲಿ ಯಾವ ರೀತಿ ಇದೆ ಅಂತ. ಸೀಟ್ಸ್ ಅಂತೂ ತುಂಬ ಕಂಫರ್ಟ್ ಇದೆ. ಮತ್ತು ಫ್ರಂಟ್ 2 ಸೀಟ್ಗೆ ನಿಮಗೆ ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ. ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಡೋರ್ ಪ್ಯಾಡ್ ಬರೋದಾರೆ ನಿಮಗೆ ಡೋರ್ ಪ್ಯಾಡಲ್ಲಿ ಕೂಡ ನಿಮಗೆ ಒಂದಷ್ಟು ಗ್ರೀನ್ ಕಲರ್ದು ಹಾಗೆ ಒಂದಷ್ಟು ಟೆಕ್ಸ್ಚರ್ದು ಲುಕ್ ಬರುತ್ತೆ. ವಿತ್ ನಿಮಗೆ ನಿಯಾನ್ ಸ್ಟಿಚಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇನ್ಸೈಡ್ ಹ್ಯಾಂಡಲ್ಸ್ ಬಂದು ನಿಮ್ಗೆ ಒಂದಷ್ಟು ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ 4 ವಿಂಡೋಸ್ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ. ಓವರ್ ವಿಮ್ ಕಂಟ್ರೋಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಒಂದಷ್ಟು ಲೆದರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಪೇಸ್ ಕೂಡ ಅಂತೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಬಾಟಲ್ ಲೋಡರ್ ಸ್ಪೇಸು ಮತ್ತು ನೀವೇನೋ ಇಟ್ಕೊಳ್ಳೋಕ್ಕೆ ತುಂಬ ಸಖತ್ ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗುತ್ತೆ. ಹಾಗೆ ನಿಮಗೆ ಪಾರ್ಕಿಂಗ್ ಇದು ಆಟೋ ಹೋಲ್ಡು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಬಟನ್ಸಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಐಡಿಯಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ಚು ಮತ್ತು ಹೆಡ್ ಲ್ಯಾಂಪ್ ನಿಮಗೆ ಥ್ರೋವರು ಅದೆಲ್ಲ ಆಪ್ಷನ್ಸ್ ಇಲ್ಲಿ ಬರುತ್ತೆ ನಿಮಗೆ. ಹಾಗೆ AC ಇದು ಅಷ್ಟೇ ನೋಡ್ತಾ ಇರ್ಬೋದು ನಿಮ್ಮ ಡಿಸೈನ್ ಯಾವ ರೀತಿ ಇದೆ ಅಂತ. ಸೊ ಇನ್ನು ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ಟೇರಿಂಗ್ ನೋಡ್ತಾ ಇರ್ಬೋದು 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ನಿಮಗೆ ಲೆದರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಸ್ಟಿಚಿಂಗ್ಸ್ ಎಲ್ಲ ನಿಯಾನ್ ಕಲರಲ್ಲಿ ಬರುತ್ತೆ. ಹಾಗೆ ಬಟನ್ಸ್ ಕೂಡ ನೋಡ್ತಾ ಇರ್ಬೋದು. ಎಡಾಸ್ ಕಂಟ್ರೋಲ್ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಏನು ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡಲ್ಲಿ ನಿಮಗೆ ಎಡಾಸ್ದು ಮತ್ತು ಕ್ರೂಸ್ ಕಂಟ್ರೋಲ್ದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದಷ್ಟು ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ರೆನೋ ಲೋಗೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಪೆಡಲ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಇದು ನಿಮಗೆ ಡಿಜಿಟಲ್ ಕ್ಲಸ್ಟರ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಕ್ಲಸ್ಟರ್ ಅಂತೂ. ಸೊ ನೋಡ್ತಾ ಇರ್ಬೋದು ಕ್ಲಸ್ಟ್ರಲ್ಲಿ ಯಾವ ರೀತಿ ಬೇಕೋ ನಿಮಗೆ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ. ಈಕೋ ಮೋಡ್ಸ್ದಾಗಿರ್ಬೋದು. ಸೊ ವಿತ್ ನಿಮಗೆ ಮೋಡ್ಸ್ಗಳಲ್ಲೂ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಚೆಕ್ ಮಾಡ್ಕೋಬೋದು. ಸೊ ಮ್ಯಾಪ್ಸ್ ಬೇಕು ಅಂದರೆ ಮ್ಯಾಪ್ಸ್ ಕೂಡ ನೀವು ಕ್ಲಸ್ಟ್ರಲ್ಲೇ ನೀವು ಇದು ಮಾಡ್ಕೋಬೋದು. ಸೊ ಇದು ಲೇನ್ ಕೀಪ್ ಅಸಿಸ್ಟ್ ಮತ್ತು ಕ್ರೂಸ್ ಕಂಟ್ರೋಲ್ದು ಆಪ್ಷನ್ಸ್ ಕೂಡ ತೋರಿಸುತ್ತೆ. ಹಾಗೆ ಡಿಜಿಟಲ್ ಸ್ಪೀಡೋಮೀಟ್ರು. ಸೊ ಸ್ಪೀಡೋಮೀಟ್ರ್ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ಸೀಟ್ಸಲ್ಲಿ ನಿಮಗೆ ಸೀಟ್ ಬೆಲ್ಟ್ ವಾರ್ನಿಂಗು ಮತ್ತು ರೈಡಿಂಗ್ ಮೋಡ್ಸ್ದೆಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ರೈಡಿಂಗ್ ಮೋಡ್ಸ್ ಆಪ್ಷನ್ಸ್ ಬರುತ್ತೆ. ಹಾಗೆ ಗಾಡಿ ಸ್ಟ್ರೀಟಲ್ಲಿ ಇದೆ ಅನ್ನೋದು ಕೂಡ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, ಹಾಗೆ ಡಿಸ್ಟೆನ್ಸ್ ಟು ಎಂಟಿ ಅದೆಲ್ಲ ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಕನ್ಸಪ್ಷನ್ಸ್ದು ಎಲ್ಲ ನಿಮ್ಗೆ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಸೊ ಇನ್ನು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾದ್ರೆ ನಿಮಗೆ ಟಚ್ ರೆಸ್ಪಾನ್ಸ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ನಿಮಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ, ಡಿವೈಸ್ ಮ್ಯಾನೇಜ್ಮೆಂಟು, ಪ್ಲೇಸ್ಟೋರ್ದೆಲ್ಲ ಆಪ್ಷನ್ಸ್ ಬರುತ್ತೆ. ಮತ್ತು ರೇಡಿಯೋದೆಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಅಮೆಝಾನ್ ಮ್ಯೂಸಿಕ್ ಎಲ್ಲ ಬರುತ್ತೆ. ನಿಮ್ಗೆ ಗೂಗಲ್ ಅಸಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಗೂಗಲ್ ಮ್ಯಾಪ್ಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ಪ್ರೈಮ್ ವಿಡಿಯೋ ಆಗಿರ್ಬೋದು, ಯೂಟ್ಯೂಬ್ ಮ್ಯೂಸಿಕ್ ಎಲ್ಲ ನಿಮ್ಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ಕಾರ್ ಬಗ್ಗೆ ಅಷ್ಟೇ ನಿಮಗೆ ನೋಡ್ತಾ ಇರ್ಬೋದು ಏರ್ ಕ್ವಾಲಿಟಿ ಪ್ಯೂರಿಫೈಯರ್ ಕೂಡ ನಿಮಗೆ ಯಾವ ರೀತಿ ಇದೆ ಅನ್ನೋದು ಕೂಡ ಆಪ್ಷನ್ಸ್ ಬರುತ್ತೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾ. ಸೊ 360 ಡಿಗ್ರಿ ಕ್ಯಾಮ್ರಾ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ತುಂಬ ಸಖತ್ತಾಗಿ ಬರ್ತಾಯಿದೆ. ಮತ್ತು 3D ವ್ಯೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ 3D ವ್ಯೂ ಯಾವ ರೀತಿ ನೋಡಿ ಟಚ್ ರೆಸ್ಪಾನ್ಸ್ ಯಾವ ರೀತಿ ಸಖತ್ತಾಗಿ ವರ್ಕ್ ಆಗ್ತಿದೆ ಅಂತ. ತುಂಬ ಸಖತ್ತಾಗಿ ಬರ್ತಾಯಿದೆ. ಹಾಗೆ ನಿಮಗೆ ವೆಹಿಕಲ್ದು ಆಗಿರ್ಬೋದು ಮತ್ತು ಮೈ ಡ್ರೈವಿಂಗ್ದು ಆಪ್ಷನ್ಸ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಡ್ರೈವಿಂಗ್ ಅಸಿಸ್ಟೆನ್ಸ್ ಆಗಿರ್ಬೋದು. ಸೊ ಲೆವೆಲ್ 2 ಅಡ್ಯಾಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲು, ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ಸು, ಆ್ಯಕ್ಟಿವ್ ಬ್ರೇಕಿಂಗ್ ಆಪ್ಷನ್ಸ್ ಕೂಡ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಮತ್ತು ಡೈನಾಮಿಕ್ಸ್ ಚಾರ್ಸಿಸ್ ಆಗಿರ್ಬೋದು,
ಸೊ ನೋಡ್ತಾ ಇರ್ಬೋದು ನಿಮಗೆ ಹಿಲ್ ಡಿಸೆಂಟ್ ಕಂಟ್ರೋಲ್ಸಲ್ಲಿ ನಿಮಗೆ ವ್ಯೂಸ್ ಕೂಡ 3D ವ್ಯೂ ಆಗಿರ್ಬೋದು ಮತ್ತು ಹಿಲ್ ಡಿಸೆಂಟಲ್ಲಿ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಇವಾಗ ಕೆಲವೊಂದು ಟೈಮಲ್ಲಿ ನೀವು ಡೌನ್ ಸೈಡ್ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಸೊ ಹಿಲ್ ಡಿಸೆಂಟ್ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಯಾವ ಸ್ಪೀಡ್ ಸೆಟ್ ಮಾಡಿರ್ತೀರಾ ಸೊ ಆ ಸ್ಪೀಡಲ್ಲಿ ನಿಮ್ಮ ಗಾಡಿ ಮೂವ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಸೌಂಡು, ನೆಟ್ವರ್ಕ್, ಬ್ಲೂಟೂತ್ ಕನೆಕ್ಷನ್ಸು ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಫ್ರಂಟ್ ಕ್ಯಾಬಿನ್ ವ್ಯೂ ನೋಡ್ತಾ ಇರ್ಬೋದು. ಕ್ಯಾಬಿನ್ ವ್ಯೂ ಅಂತೂ ಸಗದಾಗಿ ಕೊಟ್ಟಿದ್ದಾರೆ. ಸೊ ನಿಯನ್ ಸ್ಟಿಚಿಂಗಲ್ಲಿ ಇದೆಲ್ಲ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ AC ಇದು. ಸೊ ಇದೆಲ್ಲ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಮತ್ತು ನಿಮಗೆ ಇದನ್ನೇನೆಂದರೆ ನಿಮ್ಮ ಡ್ರೈವರ್ ಸೈಡ್ ಜಾಸ್ತಿ ಇದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಿಸಿಕಲ್ ಬಟನ್ಸ್ ಅಂತೂ ತುಂಬ ಸಗದಾಗಿದೆ. ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ರೈಟ್ ಸೈಡ್ಗೆ ಡ್ರೈವರ್ ಸೈಡ್ಗೆ ಮತ್ತು ಪ್ಯಾಸೆಂಜರ್ ಸೈಡ್ಗೆ ಸಪ್ರೇಟಾಗಿ ಕ್ಲೈಮೇಟ್ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು AC ಇದು ಕೂಡ ನೀವು ನೋಡ್ಕೋಬೋದು. ಆನ್ ಆ್ಯಂಡ್ ಆಫ್ ಫಿಸಿಕಲ್ ಬಟನ್ ತುಂಬ ಇಷ್ಟ ಆಯಿತು. ಹಾಗೆ ನಿಮಗೆ ಆಟೋಮೆಟಿಕ್ AC ಸೆಟ್ ಮಾಡ್ಕೋಬೋದು. ಅವೆಲ್ಲ ಆಪ್ಷನ್ಸ್ಗಳು ಬರುತ್ತೆ. ಹಜಾರ್ಡ್ ಸ್ವಿಚ್ ಆಗಿರ್ಬೋದು, ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ 2. ಹಾಗೆ ನಿಮಗೆ 12 ವೋಲ್ಟ್ ಸರ್ಕ್ಯೂಟ್ ಬರುತ್ತೆ. ಇದು ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆರಾಮಾಗಿ ವೈರ್ಲೆಸ್ ಚಾರ್ಜರ್ ಮಾಡ್ಕೋಬೋದು. ಹಾಗೆ ಸೆಂಟ್ರ್ ಕನ್ಸೋಲ್ಸ್ ನೋಡಿದ್ರೆ ನಿಮಗೆ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಗೇರ್ ನಾಬ್ ಅಂತ ಆಟೋಮೆಟಿಕ್ ಗೇರ್ ನಾಬು ಒಂದೊಳ್ಳೆ ಪ್ರೀಮಿಯಂ ಕಾರಲ್ಲಿ ಬರೋ ಥರ ಕೊಟ್ಟಿದ್ದಾರೆ. ಗೇರ್ ನಾಬು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಹಾಗೆ ಪಾರ್ಕಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಿಲ್ವರ್ ಟಚ್ ಕೊಟ್ಟಿದ್ದಾರೆ. ನೀವು ಏನೋ ಕಪ್ ಹೋಲ್ಡರ್ ಇಟ್ಕೋಬೇಕು ಅಂದರೆ ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಆಪ್ಷನ್ಸ್ ಬರುತ್ತೆ. ಸೊ ಕಪ್ ಹೋಲ್ಡರ್ ಇಟ್ಕೋಬೋದು, ಇಲ್ಲ ಬೇಡ ಅಂದರೆ ನೀವು ರಿಮೂವ್ ಕೂಡ ಮಾಡ್ಕೋಬೋದು. ಸೊ ಆ ರೀತಿ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಲೆದರ್ದು ಆರ್ಮೆಸ್ಟ್ ಬರುತ್ತೆ. ಸೊ ಲೆದರ್ ಆರ್ಮೆಸ್ಟ್ ಜೊತೆಗೆ ನಿಮ್ಗೆ ಇಲ್ಲಿ ಒಂದಷ್ಟು ಸ್ಪೇಸ್ ಬರುತ್ತೆ. ಹಾಗೆ ನಿಮಗೆ ಇದು ಕೂಲ್ಡ್ ಗ್ಲೋ ಬಾಕ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಗ್ಲೋ ಬಾಕ್ಸ್ ಆಪ್ಷನ್ಸ್ ಬರುತ್ತೆ. ನಿಮಗೂ ಅಷ್ಟೇ ಇಲ್ಲೂ ಗ್ಲೋ ಬಾಕ್ಸು ಕೂಲ್ಡ್ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಒಂದಷ್ಟು ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೈಟ್ ಹೊತ್ತಲ್ಲಿ. ವಿತ್ ನಿಮಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ದು ಮತ್ತು ಇವೆಲ್ಲ ಸಿಲ್ವರ್ ಕಲರ್ ಟಚ್ಚು ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ. ಹಾಗೆ ಡಸ್ಟರ್ದು ಬ್ಯಾಡ್ಜಿಂಗ್ ಕೂಡ ನಿಮಗೆ ಲೆದರ್ ಸ್ಟಿಚಿಂಗಲ್ಲೇ ಬರುತ್ತೆ. ಸೊ ವಿತ್ ನಿಮಗೆ IRVM ಬರೋದರೆ ನೋಡ್ತಾ ಇರ್ಬೋದು. IRVM ನಿಮಗೆ ಆಟೋ ಡಿಮಿಂಗ್ IRVM ಬರುತ್ತೆ. ಮತ್ತು ಫ್ರೇಮ್ಲೆಸ್ಸು ಇದಂತೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಲೈಟ್ಸ್ದು ಆಪ್ಷನ್ಸ್ ಅಷ್ಟೇ ನಿಮಗೆ ಒಂದು ಸೆನ್ಸರ್ ಟಚ್ಚಲ್ಲಿ ನಿಮಗೆ ಲೈಟ್ ಆಪ್ಷನ್ಸ್ ಓಪನ್ ಆಗುತ್ತೆ. ಮತ್ತು ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಪ್ಯಾನೋರಾಮಿಕ್ ಸನ್ರೂಫ್ ಅಂತೂ ತುಂಬ ಹ್ಯೂಜ್ ಆಗಿದೆ. ಸೊ ಸಖತ್ತಾಗಿದೆ ಮತ್ತು ತುಂಬ ಸಖತ್ತಾಗಿ ಕಾಣಿಸುತ್ತೆ. ನೀವೇನೇನೋ ಔಟ್ಸೈಡ್ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸನ್ವೈಸರ್ ಬರೋದರೆ ನಿಮಗೆ ಪ್ಯಾಸೆಂಜರ್ ಸೈಡಲ್ಲಿ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಬರುತ್ತೆ. ಹಾಗೆ ಡ್ರೈವರ್ ಸೈಡಲ್ಲಿ ಕೂಡ ನೋಡ್ತಾ ಇರ್ಬೋದು ನಿಮಗೆ ವ್ಯಾನಿಟಿ ಮಿರರ್ ಜೊತೆಗೆ ಲೈಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ಫ್ರಂಟ್ ಕ್ಯಾಬಿನ್ ರಿವ್ಯೂ ಇದಾಗಿತ್ತು. ಸೊ ರಿಯರ್ ಕ್ಯಾಬಿನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಇನ್ನು ರಿಯರ್ ಡೋರ್ ಬಗ್ಗೆ ಹೇಳಿದ್ರೆ ನಿಮಗೆ ಡೋರಲ್ಲಿ ಔಟ್ಸೈಡ್ ಹ್ಯಾಂಡಲ್ಸ್ ಬರುತ್ತೆ. ಹಾಗೆ ಡೋರ್ ಪ್ಯಾಡ್ ಕೂಡ ನೋಡ್ತಾ ಇರ್ಬೋದು ನಿಮಗೆ ಫ್ರಂಟಲ್ಲಿ ಏನಿದೆಯಲ್ಲ ಸೊ ಅದೇ ರೀತಿ ಸಿಮಿಲರಾಗಿ ಬರುತ್ತೆ. ಸೊ ಗ್ರೀನ್ ಕಲರು, ಒಂದಷ್ಟು ಸಾಫ್ಟ್ ಟಚ್ಚು, ಹಾಗೆ ವಿಂಡೋಸ್ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಕೂಡ ಬರುತ್ತೆ. ಹಾಗೆ ಒಂದಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಬಟರ್ ಸ್ಪೇಸ್ ಎಲ್ಲ ತುಂಬ ಸಖತ್ತಾಗಿ ಬರುತ್ತೆ. ಇಲ್ಲೊಂದಷ್ಟು ನೀವು ನೋಡ್ತಾ ಇರ್ಬೋದು ಗ್ರೀನಿಶ್ ಟಚ್ಚು ಮತ್ತು ಸಾಫ್ಟ್ ಟಚ್ ಬರುತ್ತೆ. ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗುತ್ತೆ. ಇನ್ನು ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸೊ ರಿಯರ್ ಕಂಫರ್ಟ್ ಕೂಡ ನೋಡ್ತಾ ಇರ್ಬೋದು. ಸೊ ಯಾವ ರೀತಿ ಇದೆ ಅಂತ ನಿಮಗೆ ಥೈ ಸಪೋರ್ಟು ಅಷ್ಟೇ ತುಂಬ ಸಖತ್ತಾಗಿದೆ. ಹಾಗೆ ನೀ ರೂಮು ಅಷ್ಟೇ ಸಫಿಷಿಯೆಂಟ್ ಎನಫ್ ಇದೆ. ವಿತ್ ನಿಮಗೆ ಹೆಡ್ ರೂಮ್ ಅಷ್ಟೇ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 3 ಜನ ಪ್ಯಾಸೆಂಜರ್ಸ್ಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೆಂಟ್ರಲ್ಲಿ ನಿಮಗೆ ಆರ್ಮೆಸ್ಟ್ ಕೂಡ ಸಿಗುತ್ತೆ. ವಿತ್ ನಿಮಗೆ ಕಪ್ ಹೋಲ್ಡರ್ ಕೂಡ ಅವೈಲೇಬಲ್ ಇದೆ. ಹಾಗೆ ರಿಯರಲ್ಲಿ ನಿಮಗೆ AC ವೆಂಟ್ಸ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ರಿಯರಲ್ಲಿ AC ವೆಂಟ್ಸ್ ಆನ್ ಮಾಡ್ಕೋಬೋದು ಮತ್ತು ಆಫ್ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ 2. ಸೊ ನೋಡ್ತಾ ಇರ್ಬೋದು. ಇನ್ನು ನಿಮಗೆ ಫ್ರಂಟ್ ಡೋರ್ ಇದರಲ್ಲಿ ನಿಮಗೆ ಏನೇನೋ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಫೋನ್ ಕೂಡ ಇಟ್ಕೋಬೋದು. ಆ ರೀತಿ ಸ್ಪೇಸ್ ಕೂಡ ಬರುತ್ತೆ. ಸೊ ವೀಕ್ಷಕರೇ ಇಷ್ಟ ಆಗಿತ್ತು ರೆನಾಲ್ಟ್ ಡಸ್ಟರ್ನ ರಿವ್ಯೂ. ಸೊ ಡಸ್ಟರ್ ಕಡೆಯಿಂದ ಒಂದು ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ. ಆಫ್ಟರ್ ಎ ಲಾಂಗ್ 4 ಇಯರ್ಸ್ ಆದಮೇಲೂ ಐಕಾನಿಕ್ ಬ್ಯಾಕ್ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ತುಂಬ ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ. ಗಾಡಿ ಅಂತೂ ತುಂಬ ಸಾಕಾಗಿದೆ. ನೀವು ನೋಡಿ ಚೆಕ್ಔಟ್ ಮಾಡಿ. ಇನ್ನು ಪ್ರೈಸ್ ಒಂದು ರಿವೀಲ್ ಆದಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತೆ ನಮ್ಮನ್ನು ಭೇಟಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.